ಹಳ್ಳಿ ಜೀವನಕ್ಕೆ ಬೇಸತ್ತು ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಪ್ರೀತಿಸಿ ಮದುವೆಯಾದ 2 ತಿಂಗಳಲ್ಲಿ ನೇಣಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಅನಸೂಯ ಅವಿನಾಶ್ ಆ ಕಡೆ 26 ವರ್ಷದ ಈಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕಲಬುರಗಿಯ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅತ್ತೆ ಮಗ ಅವಿನಾಶ್ನನ್ನ ಪ್ರೀತಿಸಿ ಅನಸೂಯ ಅವರು ಮದುವೆ ಆಗಿರ್ತಾರೆ. ಹಳ್ಳಿಯಲ್ಲಿರೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಅಕ್ಕಂದಿರು ಸಿಟಿಯಲ್ಲಿದ್ದಾರೆ, ನಾನು ಕೂಡ ಹಳ್ಳಿಯಲ್ಲಿದ್ದೀನಿ ಅನ್ನುವಂಥ ಬೇಸರ ಅವ್ರಿಗೆ ಕಾಡ್ತಾ ಇತ್ತು, ಬೇಜಾರಿತ್ತು. ಇದೇ ನೋವಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಆತ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಳ್ಳಿ ಜೀವನ ಬೇಡ, ನಾನು ಸಿಟಿಲಿರಬೇಕು ಅನ್ನುವಂಥ ನೋವು ಆಕೆಯನ್ನು ಕಾಡ್ತಾ ಇತ್ತು. ಇದೇ ದಂಪತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಲಬುರಗಿಯ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅನಸೂಯ ಏನಿದ್ದಾಳೆ, ಅತ್ತೆ ಮಗನನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ. ಬಟ್ ಆದರೆ ಹಳ್ಳಿ ಜೀವನ ಬೇಕಾಗಿರಲಿಲ್ಲ, ನಾನು ಸಿಟಿಲಿರಬೇಕು, ನಮ್ಮ ಕಡೆಯವರೆಲ್ಲ ಸಿಟಿಲಿದ್ದಾರೆ, ಬಟ್ ನಾನು ಹಳ್ಳೀಲಿ ಹೇಗಿರೋದು ಅಂತೇಳಿ ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಮದುವೆಯಾಗಿ 2 ತಿಂಗಳು ಅಷ್ಟೇ ಕಳೆದಿದ್ದು. ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಆಕೆ. ಏನು ಟೆನ್ಷನ್ ಮಾಡ್ಕೊಂಡ್ರು, ಮಾನಸಿಕತೆ ಮಾಡ್ಕೊಂಡ್ರು. ಸಮಸ್ಯೆ ಏನಾದ್ರು ಸಮಸ್ಯೆ ನಮ್ಗೆ ಏನು ಗೊತ್ತಾಗಿಲ್ಲ. ನಾವು ಶಾಪುರದಾಗ ಇದ್ದೀವಿ. ಇಲ್ಲಿ ನಮಗೆ ಒಂದು ಬರ್ತದ ನೀನು 2 ಗಂಟೆಗೆ ಫೋನ್ ಬಂತೀರಿ, ಬಂದೇನು ಬಂದು ಸೀದಾ ಈ ಕಡೆ ಕೇಸ್ ಮಾಡಿಲ್ರಿ. ಅದೇನು ಯಾರ ಡೌಟ್ ಇಲ್ಲ ನಮ್ಗೆ, ಏನಿಲ್ಲ ರೀ. ಕೇಸ್ ಮದುವೆ ಆಗಿರ್ತೀನಿ 27 ಬಂದ್ರೆ 2 ತಿಂಗಳು ಆಗ್ತದೆ. ಮೊನ್ನೆ ಮದುವೆ ಆಗಿದ್ರು, ಪ್ರೀತಿಸಿ ಮದುವೆ ಆಗಿದ್ರು. ಮೊದಲು ಪ್ರೀತಿಸಿ ಆಮೇಲೆ ಲಗ್ನ. ಯಾಕೆ ಸಡನ್ ಆಗಿ ಈ ರೀತಿ ಮನಸ್ಸು? ನಮಗೇನು ಗೊತ್ತಿಲ್ಲ. ಯಾಕೆ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನನಗೆ 4 ಹುಡುಗಿಯರು, 3 ಹುಡುಗಿಯರಿಗೆ ಸಿಟಿಯಾಗೆ ಕೊಟ್ಟಿನಿ ರೀ. ಬೆಂಗಳೂರಿಗೆ ಒಬ್ಬಾಕಿ, ಮುಂಬೈ, ಗುಜರಾತ್ನಾಗ ವಾಪಿಗೆ. ಈಕೆ ನನಗೆ ಇಲ್ಲಿ ಹಳ್ಳ್ಯಾಗ ಕೊಟ್ರಲ್ಲ ಅಂತೇಳಿ ಯಾವಾಗ ಮಾನಸಿಕತೆ ಮಾಡ್ಕೊತಿದ್ರು. ಹಿಂಗಾಗಿ ಆಕೆ ಏನೋ ಮನಸ್ಸಿಗೆ ತಿಳ್ಕೊಂಡು ಏನು ಮಾಡ್ಕೊಂಡು ಸರ್ ಊರ್లో ಐಕಂದ್ರಿ. ಯಾಕೆ ಕಾರಣ? ಏನು ಟೆನ್ಷನ್ ಮಾಡ್ಕೊಂಡ್ರು, ಮಾನಸಿಕತೆ ಮಾಡ್ಕೊಂಡ್ರು. ಏನು ಸಮಸ್ಯೆ ಏನಾದ್ರು ಸಮಸ್ಯೆ? ನಮ್ಗೆ ಏನು ಗೊತ್ತಾಗಿಲ್ಲ. ನಾವು ಶಾಪುರದಾಗ ಇದ್ದೀವಿ. ಇಲ್ಲಿ ನಮಗೆ